ಇದನ್ನು ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ. ನನಗಂತೂ ಇದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು. ಮಾಸ್ಟರ್ ಸ್ಟ್ರೋಕ್. ಈಗ ಪಾರ್ಟಿ ಎಲ್ಲ ಮಾಡಿದ್ರಲ್ಲ ಉಳಿದವರೆಲ್ಲ ಫುಲ್ ನೀರಿಂದ ತೆಗೆದ ಮೀನು ಥರ ಆಗಿಬಿಡ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಜಾರ್ಜ್ ಇರ್ಬೋದು, ಇವರೆಲ್ಲ ಇಷ್ಟು ಯಾಕೆ ಒದ್ದಾಡ್ತಾ ಇದ್ದಾರೆ ಅಂತಂದರೆ, ಸಿದ್ದರಾಮಯ್ಯ ನಮಗೊಂದು ವ್ಯವಸ್ಥೆಯನ್ನೇನಾದರೂ ಮಾಡದೆ ಕೆಳಗಿಳಿದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಏನೋ ನಾಳೆ ಮುಖ್ಯಮಂತ್ರಿ ಆದರೆ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಇವ್ರನ್ನೆಲ್ಲ, ಗುಡಿಸಿ ಗುಂಡಾಂತರ. ಸೊ ಇವರಿಗೆಲ್ಲ ಆಮ್ಲಜನಕ ಯಾರು? ಸಿದ್ದರಾಮಯ್ಯ ಒಬ್ಬರೇ. ಇವರೆಲ್ಲ ಅಕ್ವೇರಿಯಂನಲ್ಲಿದ್ದ ಮೀನು, ಅದಕ್ಕಿರುವಂಥ ನೀರು ಸಿದ್ದರಾಮಯ್ಯ, ಅದರ ಆಮ್ಲಜನಕ ಸಿದ್ದರಾಮಯ್ಯ. ಅದು ಎಲ್ಲರಿಗೂ ಗೊತ್ತಿದೆ. ಈಗ ಸತೀಶ್ ಜಾರಕಿಹೊಳಿ ಹೇಳ್ಬೋದು ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮುಂದೆ ಆಗ್ತೀನಿ ಅಂತೇಳಿ. ಅವ್ರು ಹೇಳಿದ ತಕ್ಷಣ ಅಷ್ಟು ಈಸಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಏನಾಗ್ತಾರೆ, ಅವರ ಪ್ರಭಾವಳಿ ಹೇಗಿರುತ್ತೆ ಮುಂದೆ. ಸೊ ಹಾಗಾಗಿ ಇವರಿಗೆಲ್ಲ ಹೆಂಗಿದೆ ಅಂತಂದರೆ, ಈ 5 ವರ್ಷ ನಮ್ಮನ್ನೇನು ಕಾಡಬೇಡಪ್ಪ, ನಾವೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ರಾಜಣ್ಣ ಹೇಳಿಕೆಯಲ್ಲೂ ಹಂಗೆ ಇದೆ. ಈ 5 ವರ್ಷ ಆಮೇಲೆ ನೀನು ಮಾಡ್ಕೊಂಡು, ನಿನಗೇನು ಸಪೋರ್ಟ್ ಮಾಡೋದಿಲ್ಲ ಅಂತಲ್ಲ, ಆಮೇಲೆ ಮಾಡ್ಕೊಂಡು. ಬಟ್ ಡಿ ಕೆ ಅದಕ್ಕೆ ರೆಡಿ ಇಲ್ಲ. ಈ ಸಲನೇ ಬೇಕು, ಈ ಸಲನೇ ಬೇಕು. ಈ ಹೇಳಿಕೆ ಇದೆಯಲ್ಲ, ನೀವೇನೇ ಅಂದ್ಕೊಳ್ಳಿ, ಏಕಾಂಗಿ ಗೀಕಾಂಗಿ, ನೋ. ಈಗ ನಿಜವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಭಯ ಶುರುವಾಗುತ್ತೆ. ಈಗ ಶುರುವಾಗುತ್ತೆ ಭಯ. ಯಾಕೆಂತಂದರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಸ್ಟೈಲ್ ಹೆಂಗಿದೆ ಅಂತಂದರೆ, ನಮಗೇನಾದ್ರು ಸಿಕ್ಕಿಲ್ಲ ಅಂತಂದರೆ ನಾವೊಂದು 40 ಜನರನ್ನ ಟೀಮ್ ರೆಡಿ ಮಾಡಿಕೊಂಡು ಕುಮಾರಸ್ವಾಮಿ ಜೊತೆ ಹೋಗ್ಬಿಟ್ಟು ಬಿ ಜೆ ಪಿ ಸೆಟ್ಲ್ ಆಗ್ತೀವಿ ಅನ್ನೋಂಥ ರೀತಿಯಲ್ಲಿ ಕಾಣ್ತಾ ಇದೆ. ರಾಜಕೀಯ ವಲಯದ ಚರ್ಚೆ ಇದೆ. ಹೌದಾ? ಅಷ್ಟೆಲ್ಲ ಮಾಡಿಬಿಡ್ತೀರಾ ನೀವು? ನಾನೊಂದು ಕೈ ನೋಡೇ ಬಿಡ್ಲಾ ಅನ್ನುವಂಥ ರೀತಿಯಲ್ಲಿದೆ ಇವತ್ತಿನ ಹೇಳಿಕೆ. ಬನ್ನಿ, ಸಿದ್ದರಾಮಯ್ಯ ಸರ್ಕಾರ ಇನ್ನೇನು 2 ವರ್ಷ ಪೂರೈಸುತ್ತೆ. ಸಿದ್ದರಾಮಯ್ಯ ಪರ ಘಟಾನುಘಟಿಗಳು ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಆ ಥರ ಮಾತಾಡಲಿಲ್ಲ. ಆ್ಯಂಡ್ ಸಿದ್ದರಾಮಯ್ಯನವರು ಕೂಡ ಮಾತಾಡಲಿಲ್ಲ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಪ್ರಾಬ್ಲಮ್ ಇರೋದು ಸಿದ್ದರಾಮಯ್ಯನವ್ರಿಗೆ ಅಥವಾ ಡಿ ಕೆಗಲ್ಲ, ಸಿದ್ದರಾಮಯ್ಯನ ಜೊತೆ ಇರುವಂಥವ್ರು ಇದ್ದಾರಲ್ಲ ಅವರಿಗೆ. ಈ ಹೇಳಿಕೆಯಿಂದ ಅವರೇನೋ ಒಂದು ಹೋರಾಟಗಳು ಮಾಡಲೇಬೇಕು, ಸುಮ್ಮನೆ ಸಿಗೋದಿಲ್ಲ. ಅವರು ಜಾರಕಿಹೊಳಿ ಒಂದು ಮಾತನ್ನು ಹೇಳಿದರು, ನಾವು ಬೇಕು ಅಂತಂದರೆ ನಾವು 2 ತಿಂಗಳಿಂದ ತಾಲೀಮು ಶುರು ಮಾಡ್ತೀವಿ ಅಂತ. ಅವರು ತಾಲೀಮು ಶುರು ಮಾಡಿದರು. ಈಗ ಡಿ ಕೆ ಶಿವಕುಮಾರ್ ಏನಾದರೂ ಅವ್ರು ಕೇರೆ ಮಾಡಲಿಲ್ಲ. ನೀವು ಮೀಟಿಂಗ್ ಮಾಡ್ಕೊತೀರಾ, ಮಾಡ್ಕೊಳ್ಳೋಗ್ರಿ, ನೀವು ಯಾರು ನನಗೆ ಹೆಂಗಿತ್ತು ಅಂದರೆ, ನೀವೆಲ್ಲ ಬಚ್ಚಾಗಳು ಏನು ಆ ಥರ ಇತ್ತು ಅವರ ಸ್ಟೇಟ್ಮೆಂಟ್. ನೀವೆಲ್ಲ ಏನು ಮೀಟಿಂಗ್ ಮಾಡ್ಕೊಂಡು ನನ್ನನ್ನು ಎದುರಾಗಕ್ಕಾಗತ್ತೆ ನಿಮಗೆ? ಹೈಕಮಾಂಡು ನನಗೆ ಹೈಕಮಾಂಡ್ ಭರವಸೆ, ನಾನು ನಿಮ್ಮನ್ನೆಲ್ಲ ಕೇಳ್ಕೊಂಡು ಮಾಡಬೇಕು ಹಂಗಿತ್ತು. ನೀವು ಶಾಸಕರು ಬಂದು ಅಣ್ಣ ಅಕ್ಕ ಹಿಂಗೆಲ್ಲ ಮಾಡಲ್ಲ, ನನಗೆ ಯಾರು ಭರವಸೆ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಹೈಕಮಾಂಡು, ಅದು ಏನು ಮಾಡಬೇಕು ನನಗೆ ಗೊತ್ತಿದೆ, ನೀವೇನು ಬೇಕಿದ್ರೆ ಮಾಡ್ಕೊಳ್ಳಿ, ನಿಮ್ಮ ಘೋಷಣೆನೂ ಬೇಡ, ಅಣ್ಣ ಅಕ್ಕನೂ ಬೇಡ, ಮುಖ್ಯಮಂತ್ರಿ ಅಂತ ಹೇಳೋದು ಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾಪಲೇಚು ಕದಾಚನ ಕರ್ಮಣ್ಯೇವಾಧಿಕಾರಸ್ಥೆ ಮಾಪಲೇಚು ಕದಾಚನ. ಶ್ರೀಕೃಷ್ಣ ಹೇಳ್ದಂಗೆ, ನಾನು ಏನು ಕಾಂಗ್ರೆಸ್ಗೆ ಮಾಡಬೇಕು, ಕೆ ಪಿ ಸಿ ಅಧ್ಯಕ್ಷ ಆಗಿ ಮಾಡಿದ್ದೀನಿ, ಅಧಿಕಾರಕ್ಕೆ ತಂದಿದ್ದೀನಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಹೈಕಮಾಂಡ್ ಅನ್ನೋ ದೇವರಿದ್ದಂಗೆ, ಆ ಥರ ಹೈಕಮಾಂಡ್ ಅನ್ನೋ ದೇವರಿದ್ದಂಗೆ, ಅದು ಫಲ ಕೊಟ್ಟೇ ಕೊಡ್ತಾರೆ, ಅದು ಅವರು ಡಿಸೈಡ್ ಮಾಡ್ತಾರೆ. ನೀವು ಯಾರೋ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಸಿ ಎಂ ಆಗಿ ಮುಂದುವರಿಲಿ ಅಂತಿದ್ದಾರೆ ಅವರ ಅಕ್ಕಪಕ್ಕದವರು. ಯಾಕೆ ಹೇಳಿ? ಅವರು ಮುಂದುವರೆದ್ರೆ ಇವರು ಬದುಕಬೇಕಲ್ಲ. ಒಂದು ವೇಳೆ ನೀವು ಚೇಂಜ್ ಆಗಿದ್ರು ಕೂಡ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿಗಳೇ ಅಂತ ಕೇಳುವಂಗಿದೆ ಸಿದ್ದರಾಮಯ್ಯನವ್ರ ಆಪ್ತರದು ವಿಷಯ. ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ, ಕೆ ಎನ್ ರಾಜಣ್ಣ, ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಫುಲ್ ಬ್ಯಾಟಿಂಗ್ ಸಿದ್ದರಾಮಯ್ಯನವರಾಗಬೇಕು. ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ ಕೆಲವು ಶಾಸಕರು, ನಿಲ್ತಾರೆ ಇಲ್ಲ ಅಂತಲ್ಲ. ಸಿ ಎಂ ಸ್ಥಾನ ಖಾಲಿ ಇಲ್ಲ ಅಂದರು ಎಂ ಬಿ ಪಾಟೀಲ್. ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನೇ ಕೇಳ್ತಾ ಇದ್ದಾರೆ ರಾಜಣ್ಣ. ಕುರ್ಚಿ ಹೋರಾಟದಲ್ಲಿ ಡಿ ಕೆ ಶಿ ಏಕಾಂಗಿ ಆದ್ರ ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ನನಗನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ತೊಡೆ ತಟ್ಟೋದಕ್ಕೆ ರೆಡಿಯಾದರು. ನೀವು ಇಷ್ಟು ಕಾಟ ಕೊಡ್ತೀರಿ ಅಂತಂದರೆ ನಾನು ಶುರು ಮಾಡ್ತೀನಿ ಏನು ಮಾಡಬೇಕು ಅಂತೇಳಿ. ನಿನಗೂ ಇಲ್ಲ ನನಗೂ ಇಲ್ಲ, ಹಂಗಾಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಬಂದಂಗೆ ಕಾಣ್ತಾ ಇದೆ. ಇದನ್ನು ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ. ನನಗಂತೂ ಇದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು. ಮಾಸ್ಟರ್ ಸ್ಟ್ರೋಕ್. ಈಗ ಪಾರ್ಟಿ ಎಲ್ಲ ಮಾಡಿದ್ರಲ್ಲ ಉಳಿದವರೆಲ್ಲ ಫುಲ್ ನೀರಿಂದ ತೆಗೆದ ಮೀನು ಥರ ಆಗಿಬಿಡ್ತಾರೆ. ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಜಾರ್ಜ್ ಇರ್ಬೋದು, ಇವರೆಲ್ಲ ಇಷ್ಟು ಯಾಕೆ ಒದ್ದಾಡ್ತಾ ಇದ್ದಾರೆ ಅಂತಂದರೆ, ಸಿದ್ದರಾಮಯ್ಯ ನಮಗೊಂದು ವ್ಯವಸ್ಥೆಯನ್ನೇನಾದರೂ ಮಾಡದೆ ಕೆಳಗಿಳಿದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಏನೋ ನಾಳೆ ಮುಖ್ಯಮಂತ್ರಿ ಆದರೆ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾರೆ ಇವ್ರನ್ನೆಲ್ಲ, ಗುಡಿಸಿ ಗುಂಡಾಂತರ. ಸೊ ಇವರಿಗೆಲ್ಲ ಆಮ್ಲಜನಕ ಯಾರು? ಸಿದ್ದರಾಮಯ್ಯ ಒಬ್ಬರೇ. ಇವರೆಲ್ಲ ಅಕ್ವೇರಿಯಂನಲ್ಲಿದ್ದ ಮೀನು,
ಅದಕ್ಕಿರುವಂಥ ನೀರು ಸಿದ್ದರಾಮಯ್ಯ, ಅದರ ಆಮ್ಲಜನಕ ಸಿದ್ದರಾಮಯ್ಯ. ಅದು ಎಲ್ಲರಿಗೂ ಗೊತ್ತಿದೆ. ಈಗ ಸತೀಶ್ ಜಾರಕಿಹೊಳಿ ಹೇಳ್ಬೋದು ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮುಂದೆ ಆಗ್ತೀನಿ ಅಂತೇಳಿ. ಅವ್ರು ಹೇಳಿದ ತಕ್ಷಣ ಅಷ್ಟು ಈಸಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಏನಾಗ್ತಾರೆ, ಅವರ ಪ್ರಭಾವಳಿ ಹೇಗಿರುತ್ತೆ ಮುಂದೆ. ಸೊ ಹಾಗಾಗಿ ಇವರಿಗೆಲ್ಲ ಹೆಂಗಿದೆ ಅಂತಂದರೆ, ಈ 5 ವರ್ಷ ನಮ್ಮನ್ನೇನು ಕಾಡಬೇಡಪ್ಪ, ನಾವೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ರಾಜಣ್ಣ ಹೇಳಿಕೆಯಲ್ಲೂ ಹಂಗೆ ಇದೆ. ಈ 5 ವರ್ಷ ಆಮೇಲೆ ನೀನು ಮಾಡ್ಕೊಂಡು, ನಿನಗೇನು ಸಪೋರ್ಟ್ ಮಾಡೋದಿಲ್ಲ ಅಂತಲ್ಲ, ಆಮೇಲೆ ಮಾಡ್ಕೊಂಡು. ಬಟ್ ಡಿ ಕೆ ಅದಕ್ಕೆ ರೆಡಿ ಇಲ್ಲ. ಈ ಸಲನೇ ಬೇಕು. ಈ ಹೇಳಿಕೆ ಇದೆಯಲ್ಲ, ನೀವೇನೇ ಅಂದ್ಕೊಳ್ಳಿ, ಏಕಾಂಗಿ ಗೀಕಾಂಗಿ, ನೋ. ಈಗ ನಿಜವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಭಯ ಶುರುವಾಗುತ್ತೆ ಭಯ. ಯಾಕೆಂತಂದರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಸ್ಟೈಲ್ ಹೆಂಗಿದೆ ಅಂತಂದರೆ, ನಮಗೇನಾದ್ರು ಸಿಕ್ಕಿಲ್ಲ ಅಂತಂದರೆ ನಾವೊಂದು 40 ಜನರನ್ನ ಟೀಮ್ ರೆಡಿ ಮಾಡಿಕೊಂಡು ಕುಮಾರಸ್ವಾಮಿ ಜೊತೆ ಹೋಗ್ಬಿಟ್ಟು BJP ಸೆಟ್ಲ್ ಆಗ್ತೀವಿ ಅನ್ನೋಂಥ ರೀತಿಯಲ್ಲಿ ಕಾಣ್ತಾ ಇದೆ. ರಾಜಕೀಯ ವಲಯದ ಚರ್ಚೆ ಇದೆ. ಹೌದಾ? ಅಷ್ಟೆಲ್ಲ ಮಾಡಿಬಿಡ್ತೀರಾ ನೀವು? ನಾನೊಂದು ಕೈ ನೋಡೇ ಬಿಡ್ಲಾ ಅನ್ನುವಂಥ ರೀತಿಯಲ್ಲಿದೆ ಇವತ್ತಿನ ಹೇಳಿ. ಬನ್ನಿ, ಸಿದ್ದರಾಮಯ್ಯ ಸರ್ಕಾರ ಇನ್ನೇನು 2 ವರ್ಷ ಪೂರೈಸುತ್ತೆ. ಸಿದ್ದರಾಮಯ್ಯ ಪರ ಘಟಾನುಘಟಿಗಳು ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಆ ಥರ ಮಾತಾಡಲಿಲ್ಲ. ಆ್ಯಂಡ್ ಸಿದ್ದರಾಮಯ್ಯನವರು ಕೂಡ ಮಾತಾಡಲಿಲ್ಲ. ನಾನು ಹೇಳಿದೆ ಅಲ್ವಾ, ಇಲ್ಲಿ ಪ್ರಾಬ್ಲಮ್ ಇರೋದು ಸಿದ್ದರಾಮಯ್ಯನವರಿಗೆ ಅಥವಾ ಡಿ ಕೆಗಲ್ಲ, ಸಿದ್ದರಾಮಯ್ಯನ ಜೊತೆ ಇರುವಂಥವ್ರು ಇದ್ದಾರಲ್ಲ ಅವ್ರಿಗೆ. ಈ ಹೇಳಿಕೆಯಿಂದ ಅವರೇನೋ ಒಂದು ಹೋರಾಟಗಳು ಮಾಡಲೇಬೇಕು, ಸುಮ್ಮನೆ ಸಿಗೋದಿಲ್ಲ. ಅವರು ಜಾರಕಿಹೊಳಿ ಒಂದು ಮಾತನ್ನು ಹೇಳಿದರು, ನಾವು ಬೇಕು ಅಂತಂದರೆ ನಾವು 2 ತಿಂಗಳಿಂದ ತಾಲೀಮು ಶುರು ಮಾಡ್ತೀವಿ ಅಂತ. ಅವರು ತಾಲೀಮು ಶುರು ಮಾಡಿದರು. ಈಗ ಡಿ ಕೆ ಶಿವಕುಮಾರ್ ಏನಾದರೂ ಅವ್ರು ಕೇರೆ ಮಾಡಲಿಲ್ಲ. ನೀವು ಮೀಟಿಂಗ್ ಮಾಡ್ಕೊತೀರಾ, ಮಾಡ್ಕೊಳ್ಳೋಗ್ರಿ, ನೀವು ಯಾರ್ರಿ ನನಗೆ. ಹೆಂಗಿತ್ತು ಅಂದರೆ, ನೀವೆಲ್ಲ ಬಚ್ಚಾಗಳು ಏನು ಆ ಥರ ಇತ್ತು ಅವರ ಸ್ಟೇಟ್ಮೆಂಟ್. ನೀವೆಲ್ಲ ಏನು ಮೀಟಿಂಗ್ ಮಾಡ್ಕೊಂಡು ನನ್ನನ್ನು ಎದುರಾಗಕ್ಕಾಗತ್ತೆ ನಿಮಗೆ? ಹೈಕಮಾಂಡು ನನಗೆ ಹೈಕಮಾಂಡ್ ಭರವಸೆ, ನಾನು ನಿಮ್ಮನ್ನೆಲ್ಲ ಕೇಳ್ಕೊಂಡು ಮಾಡಬೇಕು ಹಂಗಿತ್ತು. ನೀವು ಶಾಸಕರು ಬಂದು ಅಣ್ಣ ಅಕ್ಕ ಹಿಂಗೆಲ್ಲ ಮಾಡಲ್ಲ, ನನಗೆ ಯಾರು ಭರವಸೆ ಕೊಟ್ಟಿದ್ದಾರೆ ಮೇಲ್ಗಡೆಯಿಂದ ಹೈಕಮಾಂಡು, ಅದು ಏನು ಮಾಡಬೇಕು ನನಗೆ ಗೊತ್ತಿದೆ, ನೀವೇನು ಬೇಕಿದ್ರೆ ಮಾಡ್ಕೊಳ್ಳಿ. ನಿಮ್ಮ ಘೋಷಣೆನೂ ಬೇಡ, ಅಣ್ಣ ಅಕ್ಕನೂ ಬೇಡ, ಮುಖ್ಯಮಂತ್ರಿ ಅಂತ ಹೇಳೋದು ಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಚು ಕದಾಚನ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಚು ಕದಾಚನ. ಶ್ರೀಕೃಷ್ಣ ಹೇಳ್ದಂಗೆ, ನಾನು ಏನು ಕಾಂಗ್ರೆಸ್ಗೆ ಮಾಡಬೇಕು KPC ಅಧ್ಯಕ್ಷ ಆಗಿ ಮಾಡಿದ್ದೀನಿ, ಅಧಿಕಾರಕ್ಕೆ ತಂದಿದ್ದೀನಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಹೈಕಮಾಂಡ್ ಅನ್ನೋ ದೇವರಿದ್ದಂಗೆ, ಆ ಥರ ಹೈಕಮಾಂಡ್ ಅನ್ನೋ ದೇವರಿದ್ದಂಗೆ, ಅದು ಫಲ ಕೊಡ್ತಾರೆ. ಅದು ಅವರು ಡಿಸೈಡ್ ಮಾಡ್ತಾರೆ, ನೀವು ಯಾರೋ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯ 5 ವರ್ಷ CM ಆಗಿ ಮುಂದುವರಿಲಿ ಅಂತಿದ್ದಾರೆ ಅವರ ಅಕ್ಕಪಕ್ಕದವರು. ಯಾಕೆ ಹೇಳಿ? ಅವರು ಮುಂದುವರೆದ್ರೆ ಇವರು ಬದುಕಬೇಕಲ್ಲ. ಒಂದು ವೇಳೆ ನೀವು ಚೇಂಜ್ ಆಗಿದ್ರು ಕೂಡ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿಗಳೇ ಅಂತ ಕೇಳೋಂಗಿದೆ ಸಿದ್ದರಾಮಯ್ಯನವ್ರ ಆಪ್ತರದು ವಿಷಯ. ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ, KN ರಾಜಣ್ಣ, MB ಪಾಟೀಲ್, ಸತೀಶ್ ಜಾರಕಿಹೊಳಿ ಫುಲ್ ಬ್ಯಾಟಿಂಗ್ ಸಿದ್ದರಾಮಯ್ಯನವರು ಆಗಬೇಕು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ ಕೆಲವು ಶಾಸಕರು, ನಿಲ್ತಾರೆ ಇಲ್ಲ ಅಂತಲ್ಲ. CM ಸ್ಥಾನ ಖಾಲಿ ಇಲ್ಲ ಅಂದರು MB ಪಾಟೀಲ್. KPCC ಅಧ್ಯಕ್ಷ ಗಾದಿಯನ್ನೇ ಕೇಳ್ತಾ ಇದ್ದಾರೆ ರಾಜಣ್ಣ. ಕುರ್ಚಿ ಹೋರಾಟದಲ್ಲಿ DKಶಿ ಏಕಾಂಗಿ ಆದ್ರ ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ನನಗನ್ನಿಸ್ತಾ ಇದೆ DK ಶಿವಕುಮಾರ್ ತೊಡೆ ತಟ್ಟೋದಕ್ಕೆ ರೆಡಿಯಾದರು. ನೀವಿಷ್ಟು ಕಾಟ ಕೊಡ್ತೀರಿ ಅಂತಂದರೆ ನಾನು ಶುರು ಮಾಡ್ತೀನಿ ಏನು ಮಾಡಬೇಕು ಅಂತೇಳಿ. ನಿನಗೂ ಇಲ್ಲ ನನಗೂ ಇಲ್ಲ ಹಂಗಾಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಬಂದಂಗೆ ಕಾಣ್ತಾ ಇದೆ.